35ಕ್ಕೆ ಯಾವುದೋ ಒಂದು ಹಂತನಾದ್ರೂ ತಲುಪಲ್ವಾ? ಅವ್ನ ಗುರಿ ತಲುಪ್ತಾನೋ ಇಲ್ವೋ ನಂಗೆ ಗೊತ್ತಿಲ್ಲ, ಒಂದು ಹಂತಕ್ಕೆ ತಲುಪ್ತಾ ಅಂತಾನೆ. ಈ ಆಯ್ಕೆಯನ್ನ ಗಟ್ಟಿಯಾಗಿ ಹಿಡ್ಕೊ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಜಡ್ಜಸ್. ಒಳ್ಳೊಳ್ಳೆ ಟಿಪ್ಸ್ನ ಕೊಟ್ಟಿದ್ದಾರೆ ನಮ್ಮ ಜಡ್ಜಸ್. ಎಲ್ಲ ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಜೋರಾದ ಚಪ್ಪಾಳೆ. ಲೆಟ್ಸ್ ವೆಲ್ಕಮ್ ನಮ್ಮ ಜಿಮ್ ಜೋಡಿ ಅರುಣ್ ಹಾಗೂ ಅವರ ಶ್ರೀಮತಿ ರಜನಿ. ರಜನಿ ಅವರೇ, ಅರುಣ್ ಅವರೇ, ಈಗ ನೀವಿಬ್ರು ಕೂತ್ಕೊಂಡಿದ್ದೀರಾ. ನಿಮ್ಮಿಬ್ರು ಮಧ್ಯೆ ಒಂದು ಮನಸ್ತಾಪದ ಗೋಡೆ ಇದೆ. ನೀವಿಬ್ರು ಮನಸ್ಸು ಬಿಚ್ಚಿ ಮಾತಾಡ್ಕೊಂಡು ನಿಮ್ಮ ಮನಸ್ಸು ಹಗುರ ಆದ್ರೆ, ನಿಮ್ಮ ಮನಸ್ತಾಪಗಳೆಲ್ಲ ದೂರ ಆದ್ರೆ, ಆ ಗೋಡೆಯನ್ನ ಸುಟ್ಟು ನೀವಿಬ್ರು ಪರಸ್ಪರ ನೋಡ್ಕೋಬಹುದು. ಓಕೆನಾ? ರೆಡಿ ಇದ್ದೀರಾ? ಬೇಬ್, ನಾನು ನಿಮ್ಮ ತಾಯಿನ ತುಂಬಾ ಪ್ರೀತಿಸ್ತೀನಿ. ಏನೋ ನನ್ನ ತಾಯಿ ತರ ಟ್ರೀಟ್ ಮಾಡ್ತೀನಿ. ಬಟ್ ಆದ್ರೂ ಫ್ಯಾಮಿಲಿ ಜೊತೆ ಅಂದ್ರೆ ಇವಾಗ ನಿಮ್ ಫ್ಯಾಮಿಲಿನ ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡ್ಮೇಲೆ ನೀನ್ ಯಾಕೆ ನಮ್ ಫ್ಯಾಮಿಲಿನ ಇನ್ನೂ ಅಷ್ಟು ಕ್ಲೋಸ್ ಆಗಿ ಟ್ರೀಟ್ ಮಾಡಲ್ಲ ಅನ್ನೋದಷ್ಟೇ. ನಿನಗೆ ಹಂಗ ಅನ್ಸುತ್ತೆ, ನನ್ಗೆ ಗೊತ್ತಿಲ್ಲ. ನಾನು ನಿಮ್ಮಮ್ಮ ಜೊತೆ ಎಲ್ಲಾದ್ರೂ ಹೋದಾಗ ಅದೆಲ್ಲ ಕ್ಲೋಸ್ ಆಗೇ ಇರ್ತೀನಿ. ಅಷ್ಟೇನಾ? ನಾನ್ ಕ್ಲೋಸ್ ಇದೀನಿ ಅಂತ ಅನ್ಸುತ್ತೆ. ನಿನಗೆ ನೀನ್ ಕ್ಲೋಸ್ ಇದೆಯಾ ಅಂತ ಅನ್ಸುತ್ತೆ, ಬಟ್ ನಾನು ಅದನ್ನ ಅಬ್ಸರ್ವ್ ಮಾಡಿಲ್ಲ. ನನ್ಗೆ ನೀನೇ ಹೇಳ್ತಾ ಇದ್ದಲ್ಲ ಯಾವಾಗ್ಲೂನು, ಒಂದೇ ಮನೇಲಿ ಇದ್ದಾಗ ಆ ಒಂದ್ ರಿಲೇಶನ್ಶಿಪ್ಪೇ ಬೇರೆ, ದೂರ ದೂರ ಇದ್ದಾಗ ರಿಲೇಶನ್ಶಿಪ್ಪೇ ಬೇರೆ ಅನ್ನೋದು. ಸೊ ಈಗ ನಾವು ಒಂದೇ ಮನೇಲಿ ಇದ್ದಾಗ ನನ್ಗನ್ಸಿದ್ದು ಪರ್ಸ್ನಲಿ, ನೀನ್ ತುಂಬಾ ಯಾರ ಜೊತೆಲೂ ಸೇರಲ್ಲ. ನನ್ಗೆ ಅದು ಕೆಲವು ಸಲ ಹಿಂಸೆ ಅನ್ಸುತ್ತೆ. ನಾನು ತುಂಬಾ ಫ್ರೆಂಡ್ಲಿ, ನೀನ್ ಅದಕ್ಕೆ ಅಪೋಸಿಟ್ ಆಗಿದ್ಯಾ. ಅದೇ ತರ ಇರ್ಬೇಕು ಅಂತ ನಾನು ನಿನ್ಗೆ ಹೇಳ್ತಾ ಇಲ್ಲ. ನೀನ್ ಯಾಕೆ ಚೇಂಜ್ ಮಾಡ್ಕೋಬಾರ್ದು ಅನ್ನೋದಷ್ಟೇ. ನೀನ್ ಬಂದ್ಮೇಲೆ ತುಂಬಾ ಇಂಟ್ರಾಕ್ಷನ್ ಮಾಡ್ತಾ ಇದೀನಿ. ನನ್ ಪ್ರಕಾರ ಮೊದ್ಲು ಅದನ್ನು ಮಾಡ್ತಾ ಇರ್ಲಿಲ್ಲ. ಅಂದ್ರೆ ನನ್ ಜಿಮ್ ಆಯ್ತು, ಊಟ ಆಯ್ತು ಅಷ್ಟೇ, ಎಲ್ಲೂ ಆಚೆನೂ ಹೋಗ್ತಿರ್ಲಿಲ್ಲ ಅದೆಲ್ಲ. ಇವಾಗ ನೀನ್ ಬಂದ್ಮೇಲೆ ಅದನ್ನ ಇಂಪ್ರೂವ್ ಮಾಡ್ಕೊಂಡಿದೀನಿ. ನಿನ್ಗೂ ಗೊತ್ತು 2 ವಾರದಿಂದ ಏನಾಯ್ತು ಅಂತ. ಅದ್ ನೀನೇ ಹೇಳ್ತೀಯ, ನಾನೇ ಹೇಳ? ಯಾವುದು? ಹೇಳಿದ್ನಲ್ಲ ಬಸ್ ಸ್ಟಾಪ್ ಅಲ್ಲಿ. ಅದಾ? ಓಕೆ, ಅದು ನಾನೇ ಹೇಳ್ತೀನಿ. ಏನಾಯ್ತು ಗೊತ್ತಾ ಮ್ಯಾಮ್, ಇದು ಎಲ್ಲರೂ ಕೇಳಿಸ್ಕೋಬೇಕಾದಂತ ವಿಷಯ. ಯಾಕಂದ್ರೆ ಇತ್ತೀಚೆಗಷ್ಟೇ ಅವನು ವಿಚಾರವಾಗಿ ಅವ್ನು ತುಂಬಾ ಮರ್ಬು, ಅವನು ನೆನ್ಪಿರಲ್ಲ ಅಂತೆಲ್ಲ ಆಯ್ತಲ್ಲ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಒಂದು ವಿಷಯ ಹೇಳಲೇಬೇಕು. ಇವನು ನನಗೆ ಶೂಟಿಂಗ್ ಮುಗಿಸ್ಕೊಂಡು ನಾನು ಬರ್ತಾ ಇದ್ದೆ. ಬರ್ಬೇಕಾದ್ರೆ ನಾನು ಇವನ್ಗೆ ಹೇಳ್ದೆ, ಅವ್ರ ಮನೇಲಿ ಏನೋ ಒಂದು ಐಟಮ್ ಇತ್ತು, ಅದನ್ನ ತಗೊಂಡ್ ಬಂದ್ ಕೊಡು ಅಂತ ಹೇಳ್ದೆ. ನಂಗೆ ಲೇಟ್ ಆಗೋಗಿತ್ತು ಶೂಟ್ ಮುಗಿಸಿ. ಸೊ ಬಂದಾಗ ಇವನು ಗಾಡಿಯಲ್ಲಿ ಬಂದಿದ್ದಾನೆ, 2 ವೀಲರ್ ಅಲ್ಲಿ ಬಂದಿದ್ದಾನೆ. ನಿಲ್ಸ್ಬಿಟ್ಟು 2 ಸೆಕೆಂಡ್ ಅಷ್ಟೇ ಆ ಪಾರ್ಸೆಲ್ ನನಗೆ ಕೊಟ್ಬಿಟ್ಟು ಮನೆಗೆ ಹೋಗಿದ್ದಾನೆ. ನೆಕ್ಸ್ಟ್ ಡೇ ಜಿಮ್ಗೆ ಅಂತ ಗಾಡಿ ತೆಗಿಯಕ್ ನೋಡಿದಾನೆ, ಗಾಡಿ ಸಿಕ್ಕಿಲ್ಲ. ಇವನ ಹತ್ರ ಇದೆ ಗಾಡಿ. ಎಲ್ಲಿ ಹುಡುಕಿದ್ರು ಸಿಕ್ಕಿಲ್ಲ. ಇವ್ರ ಮನೆ CCTV ಎಲ್ಲ ಚೆಕ್ ಮಾಡಿದ್ದಾರೆ. ಎಲ್ಲಿ ಇದು ನನಗ್ ವಿಷಯ ಗೊತ್ತಿಲ್ಲ, ಅವ್ರ ಅಮ್ಮ ಹೇಳಿರೋದು. ಹುಡುಕಿ ಸುಸ್ತಾಗಿ ಎಲ್ಲಿಟ್ಟೆ ಅಂತ ನೆನ್ಪು ಮಾಡ್ಕೊಂಡು, ಅವಾಗ ಅವನಿಗೆ ಗೊತ್ತಾಗಿದೆ ನನ್ನನ್ನ ನೆನ್ಪು ಮಾಡ್ಕೊಂಡಿದ್ದಾನೆ. ನಾನ್ ನೆನ್ಪಾಗಿರೋದಕ್ಕೆ ಅವನಿಗೆ, ಮೊನ್ನೆ ಮಮ್ಮಿನ ಮೀಟ್ ಮಾಡಕ್ ಹೋದಾಗ ಗಾಡಿ ಅಲ್ಲಿ ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವನಿಗೆ ನೆನ್ಪಾಗಿದೆ. ಮನೆಗೆ ಹೆಂಗ್ ಹೋದೆ? ಅನ್ಕೊಂಡ್ ನಡ್ಕೊಂಡು ಹೋಗಿದ್ಯಾ ಗಾಡಿ ಬಿಟ್ಬಿಟ್ಟು? ಆಕ್ಚುಲಿ ಕಾರ್ಬ್ಸ್ ಡೌನ್ ಆದಾಗ ಬ್ರೈನ್ ಫಂಕ್ಷನ್ ಏನ್ ನಡೀತಿರುತ್ತೋ ಅದು ಲೋ ಆಗ್ಬಿಡುತ್ತೆ ಅಂತವ್ರು ಇವ್ರು. ಎಷ್ಟೊಂದ್ಸಲಿ ಮಾತಾಡಿದಾಗ ನೀವ್ ಹೇಳ್ತಿರೋದು ನೀವೇನೋ ಇಂಪಾರ್ಟೆಂಟ್ ಹೇಳ್ತಿದ್ದೀರಾ ಅನ್ಸುತ್ತೆ, ಬಟ್ ಅದು ತಲೆ ಒಳಗ್ ಹೋಗ್ತಿರಲ್ಲ, ಹಿಂಗೆ ಮೇಲ್ ಹೋಗ್ತಾ ಇರುತ್ತೆ. ಆಮೇಲೆ ಅನ್ಸುತ್ತೆ ಏನ್ ಮಾತಾಡಿದ್ರು ಅವ್ರು. ಸುಖಜೀವಿ ಕಣಪ್ಪ ನೀನು. ಐ ಲೈಕ್ ಇಟ್. ಇದೇ ಕಾರಣಕ್ಕೆ ಅವನು ಸ್ವಲ್ಪ ಇಂಟರಾಕ್ಷನ್ ಎಲ್ಲ ಕಡಿಮೆ ಅಂತನಾ ನೀನ್ ಹೇಳೋದು? ಈಗ ಆದಷ್ಟು ಕಮ್ಮಿ ಇಟ್ಟಿರ್ತೀನಿ. ಬಟ್ ಊಟ ಎಲ್ಲ ಸರಿ ಇದ್ದಾಗ, ನಾನು ನಾರ್ಮಲ್ ಸೀಸನ್ಗೆ ಹೋದಾಗ ಇಂಟರಾಕ್ಷನ್ ಆದಷ್ಟು ಇವಾಗ ಏನ್ ಮಾಡ್ತಿದ್ದೀನೋ ಅದಕ್ಕೆ ಡಬಲ್ ಮಾಡ್ತೀನಿ. ಈಗ ಅರುಣ್ ಅವ್ರ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ, ನನಗೆ ಟೈಮು ಯಾವಾಗ ಕೊಡ್ತೀಯ? ಇಲ್ಲ, ನಂಗೆ ಅದು ಮನ್ಸಲ್ಲಿದೆ. ನನ್ಗೂನು ಟೈಮ್ ಕೊಡ್ಬೇಕು ಅಂತ. ಟೈಮ್ ಸಿಗುತ್ತೆ ಡೆಫಿನೆಟ್ಲಿ, ಅದನ್ನ ಮಾಡ್ಕೊಳ್ಳೋಣ. ಯಾಕಂದ್ರೆ ಇನ್ನೂ 6 ತಿಂಗಳಾಗಿರೋದು. ಇನ್ನ ತುಂಬಾ ಟೈಮ್ ಇದೆ ನಮ್ಗೆ, ಲೈಫ್ ಲಾಂಗ್ ಟೈಮ್ ಇದೆ. ಅದರಲ್ಲಿ ತುಂಬಾ ಖುಷಿಯಾಗಿ ನಮ್ಮ ಲೈಫ್ನ ಲೀಡ್ ಮಾಡೋಣ, ನಾನು ಪ್ರಾಮಿಸ್ ಮಾಡ್ತೀನಿ. ಓಕೆ ರಜನಿ ಅವರೇ, ನಿಮ್ಮ ಪ್ರಶ್ನೆ. ಸ್ವಲ್ಪ ನಿನ್ಗೆ ಹಾಶ್ ಅನ್ಸ್ಬೋದು, ನಿನ್ಗೆ ಡೈರೆಕ್ಟ್ ಆಗಿ ಮನೇಲಿ ಕೇಳೋಣ ಅಂತ ನಂಗೆ ಎಷ್ಟೋ ಸಲ ಅನ್ಸಿದೆ. ಬಟ್ ಹೆಂಗ್ ಕೇಳೋದು ಯಾಕಂದ್ರೆ ನನ್ಗೆ ಆ ಕ್ವಶನ್ ಕೇಳಕ್ಕೂ ನನ್ಗೆ ತುಂಬಾ ಕಷ್ಟ ಆಗುತ್ತೆ.
ತುಂಬ ಜನ ಎಲ್ಲ ಹೇಳ್ತಾರೆ ಬಾಡಿ ಬಿಲ್ಡಿಂಗ್ ಅಲ್ಲಿರೋರ್ಗೆ ಲೈಫ್ ಓಯ್ ಸೊ ಅಯ್ಯೋ ಏನಾಯ್ತು? ಏನ್ ಬಾಡಿ ಬಿಲ್ಡಿಂಗ್ ಏನು ಹೇಳು ಇಲ್ಲೇ ಇದ್ದೀನಿ ಹೇಳು ಇಲ್ಲೇ ಇದ್ದೀನಿ ಹೇಳು ಏನ್ ಹೇಳು. ಬಾಡಿ ಬಿಲ್ಡಿಂಗ್ ಅಲ್ಲಿರೋರ್ಗೆ ತುಂಬ ಲೈಫ್ ಟೈಮ್ ಕಡಿಮೆ ಅಂತ. ನಿನ್ಗೊಂದು ವಿಷಯ ಗೊತ್ತಾ? ಬಾಡಿ ಬಿಲ್ಡರ್ಸು ವರ್ಲ್ಡಲ್ಲಿ ಒಂದು 5% ಸತ್ತರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ 80% ಸಾಯ್ತಾರೆ. ಸೊ ಬಾಡಿ ಬಿಲ್ಡರ್ ಸೇಫಾ, ಆಲ್ಕೋಹಾಲ್ ಕುಡಿಯೋರು ಸೇಫಾ? ಅದಕ್ಕೆಲ್ಲ ಪ್ರಿಕಾಷನ್ ತಗೊಂಡೇ ಮಾಡ್ತಿರೋದಲ್ವಮ್ಮ. ವೈ ಬಾಡಿ ಬಿಲ್ಡಿಂಗ್? ಬೇರೆ ಏನಾದರೂ ಮಾಡ್ಬೋದಿತ್ತೇನೋ. ಮಮ್ಮಿ, ನಾನು ನಿನ್ಗೆ ಇಷ್ಟಪಟ್ಟಿದ್ದು ಏನಕ್ಕೆ ಹೇಳು? ಅದ್ ನಂಗೆ ಗೊತ್ತು. ಮತ್ತೆ ಈಗ ಯಾಕೆ ಅದು ಕ್ವಶನ್? ಅದ್ ನಂಗೆ ಗೊತ್ತು, ಅದಲ್ಲ ಕ್ವಶನ್. ಮತ್ತೆ ನಂಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ, ಅದು ನನ್ನ ಮನ್ಸಲ್ಲಿ ಯಾವತ್ತೂ ಕ್ವಶನ್ ಬಂದಿಲ್ಲ. ಯಾಕಂದ್ರೆ ನನ್ಗೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ನನ್ನ ಕೈಲಿ ಆಗಲ್ಲ, ನಂಗೆ ಕಷ್ಟ. ನನಗೆ ವಿಲ್ ಜಸ್ಟ್ ಲೀವ್ ಫಾರ್ ಅ ಡೇ ಅಷ್ಟೇ. ಈ ದಿನ ಈ ಕ್ಷಣ ಅಷ್ಟೇ ನಮ್ದು. ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದೀನೋ ಅಥವಾ ಇನ್ನೊಂದು ಪ್ರೊಫೆಷನ್ ಮಾಡ್ತಿದ್ದೀನೋ, ಎಷ್ಟೋ ಜನ ಹೇಳ್ತಾರೆ ಅದೇ ಪ್ರೋಟೀನ್ ತಗೊಂಡ್ರೆ ಇದು ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಲಿವರ್ ಫೇಲ್ಯೂರ್ ಆಗುತ್ತೆ, ಅದೆಲ್ಲ ಹೇಳ್ತಾ ಇರ್ತಾರೆ. ಸೊ ನಾನು ಕೇಳೋದವ್ರಿಗೆ ಅದೇ, ಹಂಗಂದ್ರೆ ಸಿಗರೇಟ್ನ ಬಸ್ ಮೇಲೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ, ಪಾನ್ ಬೀಡ ಅದೆಲ್ಲ ಏನಿದೆಯೋ ಅದನ್ನು ಅಡ್ವರ್ಟೈಸ್ ಮಾಡ್ತಾರೆ. ಹಂಗಂದ್ರೆ ಅದೆಲ್ಲ ಸೇಫ್? ಹಂಗಂದ್ರೆ ಬರೀ ಪ್ರೋಟೀನ್ ಬಾಡಿ ಬಿಲ್ಡರ್ ಯೂಸ್ ಮಾಡೋದ್ರಿಂದನೇ ಅನ್ಸೇಫಾ? ನಿನಗೆ ಒಂದು ಪ್ರಾಮಿಸ್ ಮಾಡ್ತೀನಿ, ನಾನು ಸೇಫ್ ಆಗೇ ಮಾಡ್ತಿರೋದು. ಸೊ ಐ ಆಮ್ ಸೇಫ್, ಅಳ್ಬೇಡ. ನೀನು ಚೆನ್ನಾಗಿರ್ತೀನಿ, ನಾನು ಚೆನ್ನಾಗಿರ್ತೀನಿ, ಆಯ್ತಾ? ನಿಮ್ಮ ಮನಸ್ಸಲ್ಲಿರುವಂತಹ ಎಲ್ಲ ಭಿನ್ನಾಭಿಪ್ರಾಯಗಳು ಹೋಗಿ ಮನಸ್ಸು ಹಗುರ ಆಗಿದ್ರೆ ಆ ಪರದೆಯನ್ನ ಸುಟ್ಟು ಹಾಕಿ.